ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತಿಲ್ಲಿ ಹಲಸಿನ ಬೀಜದಿಂದ ಒಂದು ಸ್ವಾದಿಷ್ಟಕರವಾದ ಪಕೋಡವನ್ನು ಮಾಡ್ತಾ ಇದ್ದೇನೆ. ಈ ರೆಸಿಪಿ ನಿಮಗೆ ಇಷ್ಟ ಆದರೆ ನನಗೆ ಈಗಲೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನೋಡಿ. ಹಾಗೆ ಹೊಸ ಹೊಸ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲಿರುವ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ, ಅದರಲ್ಲಿ ಆಲ್ ಅನ್ನು ಸೆಲೆಕ್ಟ್ ಮಾಡಿ. ಹಾಗಾದರೆ ಬನ್ನಿ ಸ್ನೇಹಿತರೆ, ಯಾವ ರೀತಿ ರೆಸಿಪಿ ಮಾಡೋದಂತ ನೋಡ್ಕೊಂಡು ಬರೋಣ. ಇಲ್ಲಿ ನಾನು ಹಲಸಿನ ಬೀಜ ಪಕೋಡಕ್ಕೆ ಒಂದು 20 ಹಲಸಿನ ಬೀಜವನ್ನು ಗುದ್ದಿ ಸಿಪ್ಪೆ ತೆಗೆದು ತೊಳೆದು ಹೀಗೆ ಇಟ್ಕೊಂಡಿದ್ದೇನೆ ನೋಡಿ. ಈ ರೀತಿಯ ಹಲಸಿನ ಬೀಜ ಒಣಗಿರಬೇಕು, ಅಂದರೆ ಮಾತ್ರ ನಮಗೆ ಗುದ್ದಿ ಸಿಪ್ಪೆ ತೆಗಿಲಿಕ್ಕೆ ಆಗ್ತದೆ. ಇಲ್ಲದ್ರೆ ಅದು ಸ್ವಲ್ಪ ಸ್ಟಿಕ್ಕಿ ಆಗ್ತದೆ ನೋಡಿ. ಈ ರೀತಿ ಮಾಡಿ ಇಟ್ಕೊಂಡಿದ್ದೇನೆ. ಚೆನ್ನಾಗಿ ತೊಳೆದಿರಬೇಕು, ಒಂದು 2-3 ಸಲ ಚೆನ್ನಾಗಿ ತೊಳೆದು ಇನ್ನು ಕುಕ್ಕರಿಗೆ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಈ ಬೀಜ ಮುಳುಗಿಸುವಷ್ಟು ಮಾತ್ರ ನೀರು ಹಾಕಿ ಬೇಯಿಸ್ಕೊಳ್ಳುವ ನೋಡಿ. ಇವಾಗ ಹಲಸಿನ ಬೀಜವನ್ನೆಲ್ಲ ಬೇಯಿಸ್ಕೊಂಡಾಯಿತು. ಇದರ ಮೇಲಿನ ಸಿಪ್ಪೆ ಹೀಗೆ ಎದ್ದು ಬಂದಿದ್ರೆ ತೆಗೀರಿ, ಅದಿದ್ರೂ ತೊಂದರೆ ಇಲ್ಲ. ಸುಲಭದಲ್ಲಿ ಹೀಗೆ ಹೋಗುವಂಥ ಸಿಪ್ಪೆ ಇದ್ರೆ ತೆಕ್ಕೊಂಡ್ರೆ ಆಯಿತು. ತಣ್ಣಗಾದ ನಂತರ ಮಿಕ್ಸರ್ ಜಾರಿಗೆ ಹಾಕಿ ಗ್ರೈಂಡ್ ಮಾಡಿಕೊಳ್ಳುವ. ನಯ ಬೇಡ, ಸ್ವಲ್ಪ ತರಿ ಬೇಕಿದ್ದು ನೋಡಿ. ಇಲ್ಲಿ ಹಲಸಿನ ಬೀಜವನ್ನು ಗ್ರೈಂಡ್ ಮಾಡಿಕೊಂಡಿದ್ದೇನೆ ನೋಡಿ. ಹೀಗೆ ತರಿ ಉಂಟು. ಇದನ್ನು ಲೋ ಸ್ಪೀಡಲ್ಲಿಟ್ಟು ಡರ ಮಾಡಿಕೊಂಡ್ರೆ ಆಯ್ತು ನೋಡಿ. ಆವಾಗ ಈ ರೀತಿ ಬರ್ತದೆ. ನೀರು ಹಾಕಬೇಕು ಅಂತಿಲ್ಲ. ಇದನ್ನೀಗ ಒಂದು ಬೌಲಿಗೆ ಹಾಕ್ತಿದ್ದೇನೆ. ಇದು ಹಲಸಿನ ಬೀಜ ಇಟ್ಟ ಪಾತ್ರೆವೇ, ಅದಕ್ಕೆ ಈಗ ಇದನ್ನೆಲ್ಲ ಹಾಕ್ತಾ ಇದ್ದೇನೆ. ಇದೆಲ್ಲ ತರಿ ಉಂಟು. ಹಲಸಿನ ಬೀಜಕ್ಕೆ 1 ಕಪ್ಪಿನಷ್ಟು ಕಡಲೆ ಹಿಟ್ಟನ್ನು ಹಾಕ್ತಾ ಇದ್ದೇನೆ. ಅಂದರೆ ಅದರಲ್ಲಿ 3 ಟೇಬಲ್ ಸ್ಪೂನ್ ಕಡಲೆ ಹಿಟ್ಟಿತ್ತು. ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು, ಹಾಗೆ 1 ಟೇಬಲ್ ಸ್ಪೂನ್ನಷ್ಟು ರೆಡ್ ಚಿಲ್ಲಿ ಪೌಡ್ರು, ಹಾಗೆ 1 ಟೀ ಸ್ಪೂನ್ನಷ್ಟು ಗರಂ ಮಸಾಲೆ, ಹಾಗೆ 1 ಟೀ ಸ್ಪೂನ್ನಷ್ಟು ಶುಂಠಿ ಮತ್ತು ಬೆಳ್ಳುಳ್ಳಿಯನ್ನು ಕ್ರಷ್ ಮಾಡಿಕೊಂಡಿದ್ದೇನೆ. 1 ಟೀ ಸ್ಪೂನ್ನಷ್ಟು ಜೀರಿಗೆ, 6 ಟೀ ಸ್ಪೂನ್ನಷ್ಟು ಅರಶಿನ ಹುಡಿ, ರುಚಿಗೆ ಉಪ್ಪು. ಆಗ ಹಲಸಿನಕಾಯಿ ಬೀಜಕ್ಕೆ ಕೂಡ ಉಪ್ಪು ಹಾಕಿ ಬೇಯಿಸ್ಕೊಂಡಿದ್ದೇವೆ, ಆದ ಕಾರಣ ಇಲ್ಲಿ ಸ್ವಲ್ಪವೇ ಉಪ್ಪು ಹಾಕ್ಕೊಂಡಿದ್ದೇನೆ. ಹಾಗೆ ಇಲ್ಲಿ ಸ್ವಲ್ಪ ಇಂಗಿನ ನೀರು ಹಾಕ್ತಾ ಇದ್ದೇನೆ. ನನ್ನ ಹತ್ರ ಇಂಗಿನ ಪೌಡ್ರ್ ಇಲ್ಲ, ಹಾಗಾಗಿ ಗಟ್ಟಿ ಹಿಂಗನ್ನು ನೀರು ಮಾಡಿ ಹಾಕ್ತಾ ಇದ್ದೇನೆ. ಹಾಗೆ 1 ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡು ಅದನ್ನು ಹಾಕ್ತಾ ಇದ್ದೇನೆ. ಹಾಗೆ 1 ಕಾಯಿ ಮೆಣಸನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಟುಕೊಂಡಿದ್ದನ್ನು ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಕಟ್ ಮಾಡಿದ ಬೇವು ಸೊಪ್ಪು, ಹಾಗೆ ಕಟ್ ಮಾಡಿ ಇಟ್ಕೊಂಡ ಕೊತ್ತಂಬರಿ ಸೊಪ್ಪು. ಇನ್ನು ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳುವ. ಈಗ ನೀರು ಹಾಕಿಕೊಳ್ಳೋದು ಬೇಡ, ಹೀಗೆ ಕಲಸಿಕೊಳ್ಳುವ. ಅಂದರೆ ಈರುಳ್ಳಿಯಲ್ಲಿ ಕೂಡ ನೀರಿನ ಅಂಶ ಉಂಟು, ಮತ್ತು ಹಲಸಿನಕಾಯಿ ಬೀಜದಲ್ಲಿ ಕೂಡ ನೀರಿನ ಅಂಶ ಇದ್ದ ಕಾರಣ ಇವಾಗ ಮೊದಲಿಗೆ ನಾವು ನೀರು ಹಾಕೋದು ಬೇಡ. ಈಗ ಹಾಗೆ ಚೆನ್ನಾಗಿ ಗಟ್ಟಿ ಹೀಗೆ ಕಲಸಿಕೊಳ್ಳುವ. ಈಗ ಒತ್ತಿ ಕಲಸಿಕೊಂಡ್ರೆ ಆಯಿತು. ನಾನು ಸ್ವಲ್ಪ ನೀರು ಹಾಕಿ ಕಲಿಸ್ತಾ ಇದ್ದೇನೆ, ಜಾಸ್ತಿ ಹಾಕೊಳ್ಳೋದು ಬೇಡ. ಒಮ್ಮೆಗೆ ಎಣ್ಣೆ ಮೊದಲಿಗೆ ಸ್ವಲ್ಪ ನೀರು ಹಾಕಿ ಕಲಸಿಕೊಂಡ್ರೆ ಆಯಿತು. ಇದು ನಮಗೆ ಪಕೋಡದ ಹದಕ್ಕಿದ್ರೆ ಆಯಿತು, ತುಂಬ ತೆಳ್ಳಗೆ ಮಾಡಲಿಕ್ಕಿಲ್ಲ. ಹಿಟ್ಟನ್ನು ನೋಡಿ ಈ ಹದಕ್ಕೆ ಮಾಡಿ ಇಟ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಉಪ್ಪು ಖಾರ ಎಲ್ಲ ಸರಿ ಉಂಟಂತ ನೋಡಿಕೊಳ್ಳಿ. ಇಷ್ಟಾದರೆ ಸಾಕು. ಇದನ್ನು ನಾವು ಫ್ರೈ ಮಾಡಿಕೊಳ್ಳುವ. ಇವಾಗ ನೋಡುವ, ಎಣ್ಣೆ ಕಾದಿದ್ದು ನೋಡು. ಒಂದು ತುಂಡು ಹಾಕ್ತಾ ಇದ್ದೇನೆ. ಎಣ್ಣೆ ಇವಾಗ ಚೆನ್ನಾಗಿ ಕಾದಿದೆ. ಇನ್ನು ಇದಕ್ಕೆ ನಾವು ಪಕೋಡವನ್ನು ಹಾಕಿಕೊಳ್ಳುವ. ಇದಕ್ಕೆ ಶೇಪ್ ಏನಿಲ್ಲ, ಈಗ ಕೈಯಲ್ಲಿ ತೆಗೆದು ಹೀಗೆ ಹಾಕಿಕೊಂಡ್ರೆ ಆಯಿತು. ಎಲ್ಲವನ್ನು ತೆಗೆದು ಸ್ವಲ್ಪ ಹೀಗೆ ಚಪ್ಪಟೆ ಮಾಡಿ ಹಾಕಿಕೊಂಡ್ರೆ ಆಯಿತು. ಇಲ್ಲಿ ನೋಡಿ, ಎಲ್ಲ ಪಕೋಡವನ್ನು ಕೂಡ ಹಾಕಿಕೊಂಡಿದ್ದೇನೆ. ಇದನ್ನು ಮೇಲೆ ಸ್ವಲ್ಪ ಸೌಟಿಂದ ಹೀಗೆಲ್ಲ ಮಿಕ್ಸ್ ಮಾಡಿಕೊಳ್ಳ. ಬೆಂಕಿಯನ್ನು ಮೀಡಿಯಂ ಫ್ಲೇಮಿಗೆ ಇಟ್ಕೊಂಡಿದ್ದೇನೆ. ಸ್ನೇಹಿತರೆ, ಇದನ್ನು ನೀವು ತಿಂದರೆ ಉಂಟಲ್ಲ, ಒಂದು ಹಲಸಿನ ಬೀಜವನ್ನು ಎಸೆಯುವುದಿಲ್ಲ ಅಂತ ಒಂದು ಅದ್ಭುತ ಟೇಸ್ಟ್ ಉಂಟು ಇದಕ್ಕೆ. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಇದನ್ನು ತೆಗಿತಿದ್ದೇನೆ. ಸ್ನೇಹಿತರೆ, ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನನಗೊಂದು ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಚಾನಲನ್ನು ನೋಡಿ. ಸ್ನೇಹಿತರೆ, ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ.